ಇನ್ನು ಬೆಂಗಳೂರಿನಲ್ಲಿ ಬೆಸ್ಕಾಂ ನಿರ್ಲಕ್ಷ್ಯಕ್ಕೆ ನಿನ್ನೆ ಮಹಿಳೆ ಬಲಿಯಾದ್ರಲ್ಲ, ಅದೇ ಕೇಸ್ಗೆ ಸಂಬಂಧಪಟ್ಟಂತೆ ಆನಂದನಗರ ಸಮಸ್ಯೆ ಸವಿಸ್ತಾರವಾಗಿ ನಿಮ್ಮ ರಿಪಬ್ಲಿಕ್ ವರದಿಯನ್ನು ಪ್ರಸಾರ ಮಾಡಿತ್ತು. ಈಗ ಆ ಮಹಿಳೆ ಸಾವಿಗೆ ಕಾರಣವಾಗಿದ್ದಾದ್ರೂ ಏನು? 1400 ಕುಟುಂಬಗಳಿಗೆ ನೀರು ಸರಬರಾಜು ಪ್ರಕ್ರಿಯೆ ಹೇಗೆ ಸಾಗ್ತಾ ಇದೆ? 1200 ಮತಗಳ ಲೀಡ್ ಪಡೆದಿದ್ದೀನಿ ಅಂತ ಸಚಿವ ಜಮೀರ್ ಅಹಮದ್ ಖಾನ್ ಹೇಳ್ತಾರೆ. ಆದ್ರೆ ಆ ಮತದಾರರು ವಾಸ ಮಾಡ್ತಾ ಇರೋದೇ ಅನಧಿಕೃತ. ಸಚಿವ ತಮ್ಮ ರಾಜಕೀಯ ಲಾಭಕ್ಕೆ ಅಕ್ರಮ ಕಟ್ಟಡಗಳಿಗೆ ಡೋಂಟ್ ಕೇರ್ ಅಂದ್ಬಿಟ್ರ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಯಾಕಂದ್ರೆ ಬೆಸ್ಕಾಂ ನಿರ್ಲಕ್ಷ್ಯ, ಅಲ್ಲಿ ಅನಧಿಕೃತವಾಗಿ ವಿದ್ಯುತ್ ಸಪ್ಲೈ ಆಗ್ತಾ ಇದೆ, ನೀರಿನ ಸರಬರಾಜಿಲ್ಲ. ಹಾಗಾಗಿ ನೀರು ಪಡ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಪೈಪ್ಗಳಿಗೆ ಮೋಟಾರ್ ಅಳವಡಿಸಿ ಆ ಮಹಿಳೆ ನಿನ್ನೆ ಮೃತಪಟ್ಟಿದ್ದಾರೆ. ನೀರನ್ನ ತುಂಬಿಸೋಕ್ ಹೋಗಿ ಜೀವವನ್ನ ಕಳೆದುಕೊಂಡಂತ ಮಹಿಳೆ ಇದೇ ಆನಂದಪುರಕ್ಕೆ ಸೇರಿದವರು. ಮೈಸೂರು ರಸ್ತೆಯ ಅಂಟಿಕೊಂಡಿರುವಂತ ಆನಂದಪುರ ಸ್ಲಂನ ಮುಂಭಾಗದಲ್ಲಿ ನಾನು ಇದ್ದೀನಿ. ಈ ಸ್ಲಂನಲ್ಲಿ 1400 ಮನೆಗಳಿದೆ. 3000ಕ್ಕೂ ಅಧಿಕ ಜನ ಇಲ್ಲಿ ವಾಸ ಇರುವಂತದ್ದು. ಆದ್ರೆ ಅವರ ಮನೆಗಳಿಗೆ ಕುಡಿಯೋ ನೀರಿಲ್ಲ, ಯಾವುದಕ್ಕೂ ನೀರು ಬರೋದಿಲ್ಲ. ಅವರು ನೀರಿನ ವ್ಯವಸ್ಥೆ ಏನ್ ಮಾಡ್ಕೊಂಡಿದ್ದಾರೆ, ಆ ಮಾಡ್ಕೊಂಡಿರೋದ್ರಿಂದ ಯಾವ ರೀತಿ ಸಾವಾಯ್ತು ಅಂತ ತೋರಿಸ್ತೀನಿ. ಮೊದಲನೇದಾಗಿ ಮಹೇಶ್, ಈ ಒಂದು ಎಲೆಕ್ಟ್ರಿಕ್ ಪೋಲ್ ಅನ್ನ ಗಮನಿಸಬೇಕು ನೀವು. ಬೆಸ್ಕಾಂನವರು ಆಗಾಗ ಬಂದು ಈ ಒಂದು ವೈರ್ ತುದಿಗಳನ್ನ ಕವರ್ ಮಾಡಿ ಹೋಗ್ತಾರೆ. ಆದ್ರೆ ಈ ಸ್ಲಂನ ಜನರು ಅದನ್ನ ತೆಕ್ಕೊಳ್ತಾರೆ. ಈ ಒಂದು ಕಾನೂನಾತ್ಮಕವಾಗಿ ಸ್ಲಂ ಅವ್ರು ಮಾಡ್ತಿರೋದು ತಪ್ಪಾಗಿದ್ರು ಕೂಡ ಕುಡಿಯೋ ನೀರಿಗೋಸ್ಕರ ಅವರು ಈ ಒಂದು ವ್ಯವಸ್ಥೆನ ತಾವು ಮಾರ್ಪಾಡು ಮಾಡ್ಕೊಂಡಿರುವಂತದ್ದು. ಈಗ ಏನಿದೆ, ಪ್ರತಿಯೊಂದು ಮನೆಯ ಮುಂಭಾಗದಲ್ಲೂ ಕೂಡ ಬೆಳಿಗ್ಗೆ ಸುಮಾರು ವಾರದಲ್ಲಿ 3 ದಿನ ನೀರು ಬರುತ್ತೆ. ಆ 3 ದಿನ ರಾತ್ರಿ 2:30-3 ಗಂಟೆಗೆ ಜನ ಈ ರೋಡ್ಗೆ ಬರ್ತಾರೆ. ಈ ರೋಡ್ ನಲ್ಲಿ ಜನರಿಗಿಂತ ಹೆಚ್ಚಾಗಿ ಪೈಪ್ಗಳಿರುತ್ತೆ ಅಂತ ಒಂದಿಷ್ಟು ವಿಜುವಲ್ ಅನ್ನ ಕೂಡ ನಾವು ನಿಮಗೆ ತೋರಿಸ್ತೀವಿ. ಪ್ರತಿಯೊಂದು ಜಾಗದಲ್ಲೂ ಕೂಡ ಈ ರೀತಿ ಏನು ಮಾಡ್ಕೊಂಡಿದ್ದಾರೆ, ನೀರನ್ನ ಪಂಪ್ ಮಾಡ್ಕೊಳ್ಳೋದಕ್ಕೆ 2 ವೈಯರು. ಇಲ್ಲಿ ಗಮನಿಸಿ, ಈ ಗೋಡೆಗಳಲ್ಲಿ ಏನು ಹೋಲ್ಗಳನ್ನು ಮಾಡಿದ್ದಾರೆ, ಆಣಿಗಳನ್ನ ಹೊಡೆದು ಅದನ್ನ ಕನೆಕ್ಟ್ ಮಾಡಿಕೊಂಡು ನೀರನ್ನ ಪಂಪ್ ಮಾಡ್ಕೊಳ್ಳೋದಕ್ಕೆ ಒಂದು ಬೇಸಿಕ್ ವ್ಯವಸ್ಥೆ ಇರುವಂತದ್ದು. ಈ ಪೈಪ್ ಇಂದ ನಾರ್ಮಲಿ ಅವರವರ ಮನೆಗಳಿಗೆ, ಅಂದ್ರೆ ಸ್ಲಂನಲ್ಲಿ ಇರುವಂತ ಅಷ್ಟೂ ಮನೆಗಳಿಗೆ ನೀರನ್ನ ಪಂಪ್ ಮಾಡಿ ಇಟ್ಕೊಳ್ಳುವಂತದ್ದು. ಈಗ ಸಮಸ್ಯೆ ಯಾರ್ದು ಅಂತ ನೋಡೋಣ. ಆದ್ರೆ ಶಾಸಕರು ಸಚಿವರು ಬರ್ತಾರೆ, ಅನಧಿಕೃತ ಮನೆಗಳು, ಇಲ್ಲಿಗಲ್ ಆಗಿ ವಾಸ ಇದ್ದಾರೆ ಅಂತಾರೆ. ಇದೇ ಕ್ಷೇತ್ರದಲ್ಲೇ, ಇದೇ ವಾರ್ಡ್ ನಲ್ಲೇ 1400 ವೋಟ್ ನನಗೆ ಲೀಡ್ ಸಿಕ್ತು ಅಂತ ಹೇಳ್ತಾರೆ. ಒಂದ್ ವೇಳೆ ಲೀಡ್ ಸಿಗ್ತಾ ಇತ್ತು ಅಂದಿದ್ರೆ ಯಾಕೆ ಸರ್ ನೀವು ಇವ್ರಿಗೆ ನೀರಿನ ವ್ಯವಸ್ಥೆ ಮಾಡ್ತಿಲ್ಲ? ಈ ರಸ್ತೆಗೆ ಟ್ಯಾಂಕರ್ ಖಂಡಿತವಾಗಿಯೂ ಬರುತ್ತೆ. ಕುಡಿಯೋ ನೀರನ್ನ ಟ್ಯಾಂಕರ್ ಕಳಿಸಬಹುದಿತ್ತು, ಅಥವಾ ಒಂದು ಬೋರ್ವೆಲ್ ಅನ್ನ ಹೊಸದಾಗಿ ಹಾಕ್ಸಬಹುದಿತ್ತು. ಇಲ್ಲಿರುವಂತ ಅಷ್ಟು ಜನ ಸ್ಲಂನವರು ಹೇಳೋ ಪ್ರಕಾರ ಇಲ್ಲಿಂದ ಕೇವಲ 2 ರೋಡ್ ಆ ಕಡೆಗೆ ಹೋದ್ರೆ ಟಿಪ್ಪು ಅನ್ನೋದೊಂದು, ಏನದು ಟಿಪ್ಪು ನಗರ ಅಂತ ಒಂದು ಜಾಗ ಇದೆ. ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆಯೂ ಇದೆ, ಬೋರ್ವೆಲ್ ನ ವ್ಯವಸ್ಥೆಯೂ ಇದೆ, ಟ್ಯಾಂಕರ್ ವ್ಯವಸ್ಥೆಯೂ ಇದೆ, ಎಲ್ಲವೂ ಇದೆ. ಯಾಕೆ ಈ ತಾರತಮ್ಯ ಮಾಡ್ತಾ ಇದ್ದೀರೋ ಒಂದು ಪ್ರಶ್ನೆಗೆ ಜಮೀರ್ ಅಹಮದ್ ಖಾನ್ ರವರೇ ನೀವು ಉತ್ತರ ಕೊಡಬೇಕಾಗತ್ತೆ. ಒಂದು ವೇಳೆ ಇಲ್ಲಿರೋ ಜನ ಅನಧಿಕೃತವಾಗಿ ನೀವು ಹೇಳ್ದಂತಾನೆ ಇದ್ದಾರೆ ಅಂದ್ರೆ ಅವರ ವೋಟ್ ನಿಮಗೆ ಯಾಕೆ ಬೇಕಾಗಿತ್ತು? ಒಂದು ವೇಳೆ ನೀವು ಅವ್ರ ವೋಟ್ ತಗೊಂಡಿದ್ದೀರಾ ಅಂದ್ರೆ ಅವರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ನೀವು ಯಾಕೆ ಮಾಡಿಲ್ಲ? 2 ಪ್ರಶ್ನೆಗಳು ನಿಮ್ಮ ಮುಂದೆ ಇರುವಂತದ್ದು. ಇದಕ್ಕೆ ಖಂಡಿತವಾಗಿಯೂ ನೀವು ಉತ್ತರ ನೀಡಬೇಕಾದಂತ ಅನಿವಾರ್ಯತೆ ಇದೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ಬೆಂಗಳೂರಿನಲ್ಲಿ ಬೆಸ್ಕಾಂ ನಿರ್ಲಕ್ಷ್ಯಕ್ಕೆ ನಿನ್ನೆ ಮಹಿಳೆ ಬಲಿಯಾದ್ರಲ್ಲ, ಅದೇ ಕೇಸ್ಗೆ ಸಂಬಂಧಪಟ್ಟಂತೆ ಆನಂದನಗರ ಸಮಸ್ಯೆ ಸವಿಸ್ತಾರವಾಗಿ ನಿಮ್ಮ ರಿಪಬ್ಲಿಕ್ ವರದಿಯನ್ನು ಪ್ರಸಾರ ಮಾಡಿತ್ತು. ಈಗ ಆ ಮಹಿಳೆ ಸಾವಿಗೆ ಕಾರಣವಾಗಿದ್ದಾದ್ರೂ ಏನು? 1400 ಕುಟುಂಬಗಳಿಗೆ ನೀರು ಸರಬರಾಜು ಪ್ರಕ್ರಿಯೆ ಹೇಗೆ ಸಾಗ್ತಾ ಇದೆ? 1200 ಮತಗಳ ಲೀಡ್ ಪಡೆದಿದ್ದೀನಿ ಅಂತ ಸಚಿವ ಜಮೀರ್ ಅಹಮದ್ ಖಾನ್ ಹೇಳ್ತಾರೆ. ಆದ್ರೆ ಆ ಮತದಾರರು ವಾಸ ಮಾಡ್ತಾ ಇರೋದೇ ಅನಧಿಕೃತ. ಸಚಿವ ತಮ್ಮ ರಾಜಕೀಯ ಲಾಭಕ್ಕೆ ಅಕ್ರಮ ಕಟ್ಟಡಗಳಿಗೆ ಡೋಂಟ್ ಕೇರ್ ಅಂದ್ಬಿಟ್ರ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಯಾಕಂದ್ರೆ ಬೆಸ್ಕಾಂ ನಿರ್ಲಕ್ಷ್ಯ, ಅಲ್ಲಿ ಅನಧಿಕೃತವಾಗಿ ವಿದ್ಯುತ್ ಸಪ್ಲೈ ಆಗ್ತಾ ಇದೆ, ನೀರಿನ ಸರಬರಾಜಿಲ್ಲ. ಹಾಗಾಗಿ ನೀರು ಪಡ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಪೈಪ್ಗಳಿಗೆ ಮೋಟಾರ್ ಅಳವಡಿಸಿ ಆ ಮಹಿಳೆ ನಿನ್ನೆ ಮೃತಪಟ್ಟಿದ್ದಾರೆ. ನೀರನ್ನ ತುಂಬಿಸೋಕ್ ಹೋಗಿ ಜೀವವನ್ನ ಕಳೆದುಕೊಂಡಂತ ಮಹಿಳೆ ಇದೇ ಆನಂದಪುರಕ್ಕೆ ಸೇರಿದವರು. ಮೈಸೂರು ರಸ್ತೆಯ ಅಂಟಿಕೊಂಡಿರುವಂತ ಆನಂದಪುರ ಸ್ಲಂನ ಮುಂಭಾಗದಲ್ಲಿ ನಾನು ಇದ್ದೀನಿ. ಈ ಸ್ಲಂನಲ್ಲಿ 1400 ಮನೆಗಳಿದೆ. 3000ಕ್ಕೂ ಅಧಿಕ ಜನ ಇಲ್ಲಿ ವಾಸ ಇರುವಂತದ್ದು. ಆದ್ರೆ ಅವರ ಮನೆಗಳಿಗೆ ಕುಡಿಯೋ ನೀರಿಲ್ಲ, ಯಾವುದಕ್ಕೂ ನೀರು ಬರೋದಿಲ್ಲ. ಅವರು ನೀರಿನ ವ್ಯವಸ್ಥೆ ಏನ್ ಮಾಡ್ಕೊಂಡಿದ್ದಾರೆ, ಆ ಮಾಡ್ಕೊಂಡಿರೋದ್ರಿಂದ ಯಾವ ರೀತಿ ಸಾವಾಯ್ತು ಅಂತ ತೋರಿಸ್ತೀನಿ. ಮೊದಲನೇದಾಗಿ ಮಹೇಶ್, ಈ ಒಂದು ಎಲೆಕ್ಟ್ರಿಕ್ ಪೋಲ್ ಅನ್ನ ಗಮನಿಸಬೇಕು ನೀವು. ಬೆಸ್ಕಾಂನವರು ಆಗಾಗ ಬಂದು ಈ ಒಂದು ವೈರ್ ತುದಿಗಳನ್ನ ಕವರ್ ಮಾಡಿ ಹೋಗ್ತಾರೆ. ಆದ್ರೆ ಈ ಸ್ಲಂನ ಜನರು ಅದನ್ನ ತೆಕ್ಕೊಳ್ತಾರೆ.
ಈ ಒಂದು ಕಾನೂನಾತ್ಮಕವಾಗಿ ಸ್ಲಮ್ ಅವ್ರು ಮಾಡ್ತಿರೋದು ತಪ್ಪಾಗಿದ್ರು ಕೂಡ ಕುಡಿಯೋ ನೀರಿಗೋಸ್ಕರ ಅವರು ಈ ಒಂದು ವ್ಯವಸ್ಥೆನ ತಾವು ಮಾರ್ಪಾಡು ಮಾಡ್ಕೊಂಡಿರುವಂತದ್ದು. ಈಗ ಏನಿದೆ, ಪ್ರತಿಯೊಂದು ಮನೆಯ ಮುಂಭಾಗದಲ್ಲೂ ಕೂಡ ಬೆಳಿಗ್ಗೆ ಸುಮಾರು ವಾರದಲ್ಲಿ 3 ದಿನ ನೀರು ಬರುತ್ತೆ. ಆ 3 ದಿನ ರಾತ್ರಿ 2:30-3 ಗಂಟೆಗೆ ಜನ ಈ ರೋಡ್ಗೆ ಬರ್ತಾರೆ. ಈ ರೋಡ್ ನಲ್ಲಿ ಜನರಿಗಿಂತ ಹೆಚ್ಚಾಗಿ ಪೈಪ್ಗಳಿರುತ್ತೆ ಅಂತ ಒಂದಿಷ್ಟು ವಿಜುವಲ್ ಅನ್ನ ಕೂಡ ನಾವು ನಿಮಗೆ ತೋರಿಸ್ತೀವಿ. ಪ್ರತಿಯೊಂದು ಜಾಗದಲ್ಲೂ ಕೂಡ ಈ ರೀತಿ ಏನು ಮಾಡ್ಕೊಂಡಿದ್ದಾರೆ, ನೀರನ್ನ ಪಂಪ್ ಮಾಡ್ಕೊಳ್ಳೋದಕ್ಕೆ 2 ವೈಯರು. ಇಲ್ಲಿ ಗಮನಿಸಿ, ಈ ಗೋಡೆಗಳಲ್ಲಿ ಏನು ಹೋಲ್ಗಳನ್ನ ಮಾಡಿದ್ದಾರೆ, ಆಣಿಗಳನ್ನ ಹೊಡೆದು ಅದನ್ನ ಕನೆಕ್ಟ್ ಮಾಡಿಕೊಂಡು ನೀರನ್ನ ಪಂಪ್ ಮಾಡ್ಕೊಳ್ಳೋದಕ್ಕೆ ಒಂದು ಬೇಸಿಕ್ ವ್ಯವಸ್ಥೆ ಇರುವಂತದ್ದು. ಈ ಪೈಪ್ ಇಂದ ನಾರ್ಮಲಿ ಅವರವರ ಮನೆಗಳಿಗೆ, ಅಂದ್ರೆ ಸ್ಲಮ್ ನಲ್ಲಿ ಇರುವಂತ ಅಷ್ಟೂ ಮನೆಗಳಿಗೆ ನೀರನ್ನ ಪಂಪ್ ಮಾಡಿ ಇಟ್ಕೊಳ್ಳುವಂತದ್ದು. ಇದೀಗ ಸಮಸ್ಯೆ ಯಾರ್ದು ಅಂತ ನೋಡೋಣ. ಆದ್ರೆ ಶಾಸಕರು ಸಚಿವರು ಬರ್ತಾರೆ, ಅನಧಿಕೃತ ಮನೆಗಳು ಇಲ್ಲಿಗಲ್ ಆಗಿ ವಾಸ ಇದ್ದಾರೆ ಅಂತಾರೆ. ಇದೇ ಕ್ಷೇತ್ರದಲ್ಲೇ, ಇದೇ ವಾರ್ಡ್ ನಲ್ಲೇ 1400 ವೋಟ್ ನನಗೆ ಲೀಡ್ ಸಿಕ್ತು ಅಂತ ಹೇಳ್ತಾರೆ. ಒಂದ್ ವೇಳೆ ಲೀಡ್ ಸಿಗ್ತಾ ಇತ್ತು ಅಂದಿದ್ರೆ ಯಾಕೆ ಸರ್ ನೀವು ಇವ್ರಿಗೆ ನೀರಿನ ವ್ಯವಸ್ಥೆ ಮಾಡ್ತಿಲ್ಲ? ಈ ರಸ್ತೆಗೆ ಟ್ಯಾಂಕರ್ ಖಂಡಿತವಾಗಿಯೂ ಬರುತ್ತೆ, ಕುಡಿಯೋ ನೀರನ್ನ ಟ್ಯಾಂಕರ್ ಕಳಿಸಬಹುದಿತ್ತು, ಅಥವಾ ಒಂದು ಬೋರ್ವೆಲ್ ಅನ್ನ ಹೊಸದಾಗಿ ಹಾಕ್ಸಬಹುದಿತ್ತು. ಇಲ್ಲಿರುವಂತ ಅಷ್ಟೂ ಜನ ಸ್ಲಮ್ನವರು ಹೇಳೋ ಪ್ರಕಾರ ಇಲ್ಲಿಂದ ಕೇವಲ 2 ರೋಡ್ ಆ ಕಡೆಗೆ ಹೋದ್ರೆ ಟಿಪ್ಪು ಅನ್ನೋದೊಂದು, ಏನದು ಟಿಪ್ಪು ನಗರ ಅಂತ ಒಂದು ಜಾಗ ಇದೆ. ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆಯೂ ಇದೆ, ಬೋರ್ವೆಲ್ ನ ವ್ಯವಸ್ಥೆಯೂ ಇದೆ, ಟ್ಯಾಂಕರ್ ವ್ಯವಸ್ಥೆಯೂ ಇದೆ, ಎಲ್ಲವೂ ಇದೆ. ಯಾಕೆ ಈ ತಾರತಮ್ಯ ಮಾಡ್ತಾ ಇದ್ದೀರೋ ಒಂದು ಪ್ರಶ್ನೆಗೆ ಜಮೀರ್ ಅಹ್ಮದ್ ಖಾನ್ ರವರೇ ನೀವು ಉತ್ತರ ಕೊಡಬೇಕಾಗತ್ತೆ. ಒಂದು ವೇಳೆ ಇಲ್ಲಿರೋ ಜನ ಅನಧಿಕೃತವಾಗಿ ನೀವು ಹೇಳ್ದಂತಾನೆ ಇದ್ದಾರೆ ಅಂದ್ರೆ ಅವರ ವೋಟ್ ನಿಮಗೆ ಯಾಕೆ ಬೇಕಾಗಿತ್ತು? ಒಂದು ವೇಳೆ ನೀವು ಅವ್ರ ವೋಟ್ ತಗೊಂಡಿದ್ದೀರ ಅಂದ್ರೆ ಅವರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ನೀವು ಯಾಕೆ ಮಾಡಿಲ್ಲ? 2 ಪ್ರಶ್ನೆಗಳು ನಿಮ್ಮ ಮುಂದೆ ಇರುವಂತದ್ದು. ಇದಕ್ಕೆ ಖಂಡಿತವಾಗಿಯೂ ನೀವು ಉತ್ತರ ನೀಡಬೇಕಾದಂತ ಅನಿವಾರ್ಯತೆ ಇದೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ಬೆಂಗಳೂರಿನಲ್ಲಿ ಬೆಸ್ಕಾಂ ನಿರ್ಲಕ್ಷ್ಯಕ್ಕೆ ನಿನ್ನೆ ಮಹಿಳೆ ಬಲಿಯಾದ್ರಲ್ಲ, ಅದೇ ಕೇಸ್ಗೆ ಸಂಬಂಧಪಟ್ಟಂತೆ ಆನಂದನಗರ ಸಮಸ್ಯೆ ಸವಿಸ್ತಾರವಾಗಿ ನಿಮ್ಮ ರಿಪಬ್ಲಿಕಡ ವರದಿಯನ್ನು ಪ್ರಸಾರ ಮಾಡಿತ್ತು. ಈಗ ಆ ಮಹಿಳೆ ಸಾವಿಗೆ ಕಾರಣವಾಗಿದ್ದಾದ್ರೂ ಏನು? 1400 ಕುಟುಂಬಗಳಿಗೆ ನೀರು ಸರಬರಾಜು ಪ್ರಕ್ರಿಯೆ ಹೇಗೆ ಸಾಗ್ತಾ ಇದೆ? 1200 ಮತಗಳ ಲೀಡ್ ಪಡೆದಿದ್ದೀನಿ ಅಂತ ಸಚಿವ ಜಮೀರ್ ಅಹ್ಮದ್ ಖಾನ್ ಹೇಳ್ತಾರೆ. ಆದ್ರೆ ಆ ಮತದಾರರು ವಾಸ ಮಾಡ್ತಾ ಇರೋದೇ ಅನಧಿಕೃತ. ಸಚಿವ ತಮ್ಮ ರಾಜಕೀಯ ಲಾಭಕ್ಕೆ ಅಕ್ರಮ ಕಟ್ಟಡಗಳಿಗೆ ಡೋಂಟ್ ಕೇರ್ ಅಂದ್ಬಿಟ್ರ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಯಾಕಂದ್ರೆ ಬೆಸ್ಕಾಂ ನಿರ್ಲಕ್ಷ್ಯ, ಅಲ್ಲಿ ಅನಧಿಕೃತವಾಗಿ ವಿದ್ಯುತ್ ಸಪ್ಲೈ ಆಗ್ತಾ ಇದೆ, ನೀರಿನ ಸರಬರಾಜಿಲ್ಲ. ಹಾಗಾಗಿ ನೀರು ಪಡ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಪೈಪ್ಗಳಿಗೆ ಮೋಟಾರ್ ಅಳವಡಿಸಿ ಆ ಮಹಿಳೆ ನಿನ್ನೆ ಮೃತಪಟ್ಟಿದ್ದಾರೆ. ನೀರನ್ನ ತುಂಬಿಸೋಕ್ ಹೋಗಿ ಜೀವವನ್ನ ಕಳೆದುಕೊಂಡಂತ ಮಹಿಳೆ ಇದೇ ಆನಂದಪುರಕ್ಕೆ ಸೇರಿದವರು. ಮೈಸೂರು ರಸ್ತೆಯ ಅಂಟ್ಕೊಂಡಿರುವಂತ ಆನಂದಪುರ ಸ್ಲಮ್ನ ಮುಂಭಾಗದಲ್ಲಿ ನಾನು ಇದ್ದೀನಿ. ಈ ಸ್ಲಮ್ ನಲ್ಲಿ 1400 ಮನೆಗಳಿದೆ, 3000ಕ್ಕೂ ಅಧಿಕ ಜನ ಇಲ್ಲಿ ವಾಸ ಇರುವಂತದ್ದು. ಆದ್ರೆ ಅವರ ಮನೆಗಳಿಗೆ ಕುಡಿಯೋ ನೀರಿಲ್ಲ, ಯಾವುದಕ್ಕೂ ನೀರು ಬರೋದಿಲ್ಲ. ಅವರು ನೀರಿನ ವ್ಯವಸ್ಥೆ ಏನ್ ಮಾಡ್ಕೊಂಡಿದ್ದಾರೆ, ಆ ಮಾಡ್ಕೊಂಡಿರೋದ್ರಿಂದ ಯಾವ ರೀತಿ ಸಾವಾಯ್ತು ಅಂತ ತೋರಿಸ್ತೀನಿ. ಮೊದಲನೇದಾಗಿ ಮಹೇಶ್, ಈ ಒಂದು ಎಲೆಕ್ಟ್ರಿಕ್ ಪೋಲ್ ಅನ್ನ ಗಮನಿಸಬೇಕು ನೀವು. ಬೆಸ್ಕಾಂನವರು ಆಗಾಗ ಬಂದು ಈ ಒಂದು ವೈಯರ್ ತುದಿಗಳನ್ನ ಕವರ್ ಮಾಡಿ ಹೋಗ್ತಾರೆ, ಆದ್ರೆ ಈ ಸ್ಲಮ್ನ ಜನರು ಅದನ್ನ ತೆಕ್ಕೊಳ್ತಾರೆ. ಈ ಒಂದು ಕಾನೂನಾತ್ಮಕವಾಗಿ ಸ್ಲಮ್ ಅವ್ರು ಮಾಡ್ತಿರೋದು ತಪ್ಪಾಗಿದ್ರು ಕೂಡ ಕುಡಿಯೋ ನೀರಿಗೋಸ್ಕರ ಅವರು ಈ ಒಂದು ವ್ಯವಸ್ಥೆನ ತಾವು ಮಾರ್ಪಾಡು ಮಾಡ್ಕೊಂಡಿರುವಂತದ್ದು. ಈಗ ಏನಿದೆ